ಎಲ್ರಿಗೂ ನಮಸ್ತೆ. In this video, we are going to discuss about the SSLC science. And that physics ಅಲ್ಲಿ ನಾವು 27 ಮಾರ್ಕ್ಸ್ ನ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಈಗಾಗಲೇ ನಾನು ಬಯಾಲಜಿಯಲ್ಲಿ 28 ಮಾರ್ಕ್ಸ್ ನ ಯಾವ ರೀತಿ ಸ್ಕೋರ್ ಮಾಡಬೇಕು, ಮತ್ತೆ ಕೆಮಿಸ್ಟ್ರಿಯಲ್ಲಿ ಯಾವ ರೀತಿ 25 ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಅನ್ನೋದನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಮ್ಯಾಥ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಸೋಷಿಯಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮೈ ಚಾನಲ್. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಿ. ದಟ್ಸ್ ಮೈ ಇಂಟೆನ್ಷನ್. ಆಯ್ತಾ? ನಿಮ್ಗೆ ಯಾವುದೇ ಒಂದು ಕೆಲವರು ಕನ್ನಡ ಕೇಳ್ತೀರಿ, ಇಂಗ್ಲಿಷ್ ಕೇಳ್ತೀರಿ, ಅದನ್ನು ಕೂಡ ನಾಳೆ ಅಪ್ಲೋಡ್ ಮಾಡ್ಕೊಡ್ತೀನಿ. ಸೊ ಡಿಲೇ ಆಗಿದೆ ಬಿಕಾಸ್ ಆ PDF ನ ರೆಡಿ ಮಾಡೋದು ಸ್ವಲ್ಪ ಟೈಮ್ ಹಿಡಿತು. ಸೊ ಹಾಗಾಗಿ ಡಿಲೇ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇನ್ನೇನು ಫ್ಯೂ ಡೇಸ್ ಇದೆ ಎಕ್ಸಾಮ್ಗೆ. ಎಲ್ಲರೂ ಚೆನ್ನಾಗಿ ಓದಿ, ಒಳ್ಳೆ ಎಫರ್ಟ್ ಹಾಕಿ. ಓಕೆ, ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಬೇಡ. ಲೈಟ್ ಚಾಪ್ಟರ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಫಸ್ಟ್ ನೋಡಿ, ಫಸ್ಟ್ ವಿ ವಿಲ್ ಡಿಸ್ಕಸ್ ರಿಫ್ಲೆಕ್ಷನ್ ಬಗ್ಗೆ ತಿಳಿಯೋಣ. ನೆಕ್ಸ್ಟ್ ವಿ ಗೋ ಮೂವ್ ಆನ್ ಟು ರಿಫ್ರಾಕ್ಷನ್ ಹೋಗೋಣ. ಆಯ್ತಾ? ಸೊ ವೆನ್ ಲೈಟ್ ಫಾಲ್ಸ್ ಆನ್ ಆಬ್ಜೆಕ್ಟ್, ಇಟ್ ಮೇ ಬಿ ಅಬ್ಸರ್ವ್ಡ್. ಆ ಲೈಟ್ ಅಬ್ಸರ್ವ್ ಆಗ್ಬೋದು ಅಥವಾ ಟ್ರಾನ್ಸ್ಮಿಟ್ ಆಗ್ಬೋದು, ಅಥವಾ ಲೈಟ್ ಮೇ ಬಿ ಗೆಟ್ ರಿಫ್ಲೆಕ್ಟೆಡ್ ಬ್ಯಾಕ್. ಹಾಗಾದ್ರೆ ವಾಟ್ ಇಸ್ ರಿಫ್ಲೆಕ್ಷನ್? ನೋಡಿ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೆನ್ ಲೈಟ್ ರೇಸ್ ಇನ್ ದ ಸೇಮ್ ಮೀಡಿಯಾ. ನೋಡಿ, ಈಗ ಒಂದು ಸ್ಮೂತ್ ಸರ್ಫೇಸ್ ಅನ್ಕೊಳ್ಳಿ. ಆ ಸ್ಮೂತ್ ಸರ್ಫೇಸ್ ಮೇಲೆ ಒಂದು ಲೈಟ್ ಬಿದ್ದ ತಕ್ಷಣ ಅದೇನಾಯ್ತು, ಬೌನ್ಸ್ ಆಯ್ತು. ಕರೆಕ್ಟಾ? ಬೌನ್ಸ್ ಆಯ್ತು. ಸೊ ದಿಸ್ ಇಸ್ ನಾವು ವಾಟ್ ವಿ ಕಾಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಇಸ್ ದ ಲಾ ಆಫ್ ರಿಫ್ಲೆಕ್ಷನ್? ನೋಡಿ, ದಿಸ್ ಇಸ್ ನಾರ್ಮಲ್ ರೇ ಅನ್ಕೊಳ್ಳಿ. ಇಷ್ಟೇ, ಮುಗಿತಿಲ್ಲ, ಮುಗಿತು. This is incident ray na, incident ray. So angle of incident equals to angle of reflection. Nodi, the incident ray, reflected ray, normal to the all lies in the same plane. First law. Okay, nodi, angle of incident is equal to the angle of reflection. Angle of incident ray ಏನಾಗಿರುತ್ತಪ್ಪ ಅಂದ್ರೆ angle of reflection ray angle ಗೆ equal ಆಗಿರುತ್ತೆ. Both angles are equal. So ಇಲ್ಲಿ ನೋಡಿ, this is incident ray, this is normal ray, and this is reflected ray. All lies in the same plane. ಒಂದೇ plane ಅಲ್ಲಿ ಬಿದ್ದಿರುತ್ತೆ. ನೋಡಿ, incident ray, reflected ray, normal ray all lies in the same plane of a point of incidence. ಎಲ್ಲಾ ಪಾಯಿಂಟ್ಗಳು ಒಂದೇ ಪಾಯಿಂಟ್ ಏನಾಗುತ್ತೆ, ಲೈಸ್ ಆಗಿರುತ್ತೆ. ದಟ್ ಇಸ್ ಸೆಕೆಂಡ್ ಲಾ. ಸೆಕೆಂಡ್ ಲಾ. ಸೊ ಯಾವ್ದು ಬೇಕು ಬರೀ, ಫಸ್ಟ್ ಲಾ ಯಾವ್ದು ಬರೀರಿ, ಸೆಕೆಂಡ್ ಲಾನು ಫಸ್ಟ್ ಬರೀರಿ. ಅರ್ಥ ಆಯ್ತಾ? ಎರಡು ಲಾಸ್ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್, ನೇಚರ್ ಆಫ್ ದಿ ಇಮೇಜ್ ಫಾರ್ಮ್ಡ್ ಬೈ ಎ ಮಿರರ್. ಯಾವ ರೀತಿ ಇಮೇಜ್ಗಳು ಫಾರ್ಮೇಶನ್ ಆಗುತ್ತೆ ನೋಡಿ. ಇಮೇಜ್ ಈಸ್ ಫಾರ್ಮ್ಡ್ ಕ್ಯಾನ್ ಬಿ ಒಬ್ಟೈನ್ಡ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಬಂತ ಇಮೇಜು, ದಟ್ ಈಸ್ ಕಾಲ್ಡ್ ರಿಯಲ್ ಇಮೇಜ್. If it is not formed on the screen, that is called virtual image. If the image is formed on the screen, that is called real image. If the images are not formed on the screen, that is called virtual image. So real image is always inverted. Very important point. Real images are inverted. Virtual image is always erect. Erect like that. Real and inverted, virtual and direct ಅಂತ ಕರೀತಾರೆ. ಸೊ ಅದು ನೀವು ಪ್ರಾಪರ್ಟಿ ಬೇಕಾದ್ರೆ ಓದಿರ್ತೀರಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಪ್ಲೇನ್ ಮಿರರ್. ಒಂದು ಪ್ಲೇನ್ ಮಿರರ್ ಮೇಲೆ ಪ್ರಾಪರ್ಟಿಗಳನ್ನ ಕೇಳಿದ್ರೆ ನೀವು ಈ ಪ್ರಾಪರ್ಟಿಗಳನ್ನ ಬರೀರಿ. ನೋಡಿ, ಇಮೇಜ್ ಫಾರ್ಮ್ಡ್ ಇನ್ ಪ್ಲೇನ್ ಮಿರರ್ ಆಲ್ವೇಸ್ ವರ್ಚುವಲ್ ಅಂಡ್ ಡೈರೆಕ್ಟ್. ನೋಡಿ, ಒಂದು ಪ್ಲೇನ್ ಮಿರರ್ ಮೇಲೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಿರಲ್ಲ, ನಿಂತ್ಕೊಂಡೆ ಹೆಂಗಿರುತ್ತೆ, ಯುವರ್ ಇಮೇಜ್ ಇಸ್ ವರ್ಚುವಲ್ ಅಂಡ್ ಎರೆಕ್ಟ್ ಆಗಿರುತ್ತೆ. ಕರೆಕ್ಟಾ? ದ ಸೈಜ್ ಆಫ್ ದಿ ಇಮೇಜ್ ಇಸ್ ಈಕ್ವಲ್ ಟು ಸೈಜ್ ಆಫ್ ಆಬ್ಜೆಕ್ಟ್. ಈಗ ನೀವು ಇದು ಕನ್ನಡಿ ಅನ್ಕೊಳ್ಳಿ. ಸೊ ನೀವು 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 ಇಷ್ಟು ದಪ್ಪ ಇದ್ರೆ ಕನ್ನಡಿ ಒಳಗಡೆ ಕೂಡ ಅಷ್ಟೇ ದಪ್ಪ ಇರ್ತೀವಿ. ಕರೆಕ್ಟಾ? So that is same. So size of a image is equal to size of a object. ಎರಡು ಸೈಜ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. So the image formed for behind the mirror as the object in front of it, and image is laterally inverted. Laterally inverted ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಮಿರರ್ ಅಲ್ಲಿ ರೈಟ್ ಹ್ಯಾಂಡ್ ತರ ಕಾಣಿಸ್ತಾ ಇರ್ತದೆ, ಅಥವಾ ನಿಮ್ಮ ರೈಟ್ ಹ್ಯಾಂಡ್ ಮಿರರ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ತರ ಕಾಣ್ತಾ ಇರ್ತದೆ. ಇಸ್ ಕಾಲ್ಡ್ ಲ್ಯಾಟರಲ್ ಇನ್ವರ್ಟೆಡ್ ಅಂತ ಕರೀತಾರೆ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಈ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್ಸ್ ಮೇ ಬಿ ಕರ್ವ್ಡ್ ಇನ್ವರ್ಡ್ ಆರ್ ಔಟ್ವರ್ಡ್. ನೋಡಿ, ಇನ್ವರ್ಡ್ ಕರ್ವ್ ಆಗಿರ್ಬೋದು ಅಥವಾ ಔಟ್ವರ್ಡ್ ಕರ್ವ್ ಆಗಿರ್ಬೋದು. ಸೊ ಇನ್ವರ್ಡ್ ಕರ್ವ್ ಆಗಿದ್ರೆ ದಟ್ ಈಸ್ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಔಟ್ವರ್ಡ್ ಕರ್ವ್ ಆಗಿದ್ರೆ ದಟ್ ಈಸ್ ಕಾನ್ವೆಕ್ಸ್ ಮಿರರ್ ಅಂತ ಕರೀತಾರೆ. ನೋಡಿ, ಸ್ಪೆರಿಕಲ್ ಮಿರರ್ ಓಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್, ದಟ್ ಈಸ್ ಕಾಲ್ಡ್ ಎಸ್ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಇನ್ವರ್ಡ್ ಆಗಿದ್ರೆ ಕಾನ್ಕೇವ್ ಮಿರರ್, ಔಟ್ವರ್ಡ್ ಆಗಿದ್ರೆ ದಟ್ ಈಸ್ ಕಾನ್ವೆಕ್ಸ್. ನೋಡಿ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್, ದಟ್ ಈಸ್ ಕಾಲ್ಡ್ ಕಾನ್ವೆಕ್ಸ್ ಮಿರರ್. ಕೀ ಟರ್ಮ್ಸ್ಗಳು, ಅದರಲ್ಲಿ ಏನ್ ಕೀ ಟರ್ಮ್ಸ್ಗಳು ಬರ್ತವೆ ನೋಡಿ. ಇದು ಒಂದು ಮಿರರ್ ಅಂದ್ಕೊಳ್ಳಿ. ಯಾವ್ದು ಮಿರರ್? ಕಾನ್ಕೇವ್ ಮಿರರ್. ಕರೆಕ್ಟಾ? ಸೊ ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಇಸ್ ಪೋಲ್. ಕರೆಕ್ಟಾ? ಅದರಲ್ಲಿ ಪೋಲ್ ಅಂದ್ರೆ ಏನಪ್ಪಾ? ಪೋಲ್ ಇಸ್ ಎ ಸೆಂಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಸ್ಪೆರಿಕಲ್ ಮಿರರ್. ನೋಡಿ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ಇದು ಸ್ಪೆರಿಕಲ್ ಮಿರರ್ದು, ಅದ್ರದ್ದು ಸೆಂಟರ್, ಇದು ಸೆಂಟರ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಪೋಲ್. ಸೊ ಸೆಕೆಂಡ್ ಪಾಯಿಂಟ್, ಸೆಂಟರ್ ಆಫ್ ಕರ್ವೇಚರ್. ಈಗ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಈ ಸರ್ಕಲ್ ಇದೆಯಲ್ಲ, ಸೊ ಇದ್ರ ಸೆಂಟರ್ ಏನಿದೆ, ದಟ್ ಇಸ್ ಸೆಂಟರ್ ಆಫ್ ಈ ಸರ್ಕಲ್ ಅಂತ ಇರ್ತೀವಲ್ವಾ. ಸೊ ಹಂಗೆ ನೋಡಿ, ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಪಾರ್ಟ್ ಆಫ್ ಎ ಸ್ಪಿಯರ್. ಆ ಸ್ಪಿಯರ್ ನ ಏನು ಒಂದು ಪಾರ್ಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೆಂಟರ್ ಆಫ್ ದಿ ಸ್ಪಿಯರ್, ಸೆಂಟರ್ ಆಫ್ ದಿ ಸ್ಪಿಯರ್, ದಟ್ ಇಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ದಟ್ ಇಸ್ ಸಿ. ನೋಡಿ, ಸೆಂಟರ್ ಆಫ್ ಕರ್ವೇಚರ್ ಇಂದ ಕಾನ್ಕೇವ್ ಮಿರರ್ ಲೈಸ್ ಇನ್ ಫ್ರಂಟ್ ಆಫ್ ಇಟ್. ಆ ಮಿರರ್ ಇನ ಫ್ರಂಟ್ ಅಲ್ಲಿ ಇರುತ್ತೆ. ಸೊ however it lies behind the mirror, that case of concave
ಮಿರರ್. ಕಾನ್ವೆಕ್ಸ್ ಮಿರರ್ ಅಲ್ಲಿ ಬಿಹೈಂಡ್ ಇರುತ್ತೆ, ಹಿಂದೆ ಇರುತ್ತೆ. ಸೊ ಮುಂದೆ ಇದೆ, ದಟ್ ಈಸ್ ಕಾನ್ಕೇವ್ ಮಿರರ್ ಅಲ್ಲಿ ಮುಂದೆ ಇರುತ್ತೆ. So radius of curvature. The radius of curvature of spherical mirror is the reflecting surface of the spherical mirror is called as radius of curvature. ನೋಡಿ ಅದೇ ರೇಡಿಯಸ್ ಆಫ್ ದಿ ಸ್ಪಿಯರ್. ಆ ಸ್ಪಿಯರ್ ನ ರೇಡಿಯಸ್ ಇರುತ್ತಲ್ಲ, ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಓಕೆ, ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಿ ಟು ಸಿ, ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ನೋಡಿ ಈಗ ಸ್ಪೆರಿಕಲ್ ಮಿರರ್ ಅನ್ಕೊಳ್ಳಿ, ದಟ್ ಈಸ್ ಪೋಲು, ದಿಸ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್, ಸಿ ಪೋಲ್ ಟು ಸೆಂಟರ್ ಆಫ್ ಕರ್ವೇಚರ್, ದಟ್ ಈಸ್ ಕಾಲ್ಡ್ as ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ರೇಡಿಯಸ್ ಆಫ್ ಕರ್ವೇಚರ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನಿಲ್ಲ, ಸಿಂಪಲ್ ನೋಡಿ, ದಟ್ ಈಸ್ the principal axis. It is spherical mirror is principal axis. Right? The imaginary straight line passes through the center of curvature and through pole. ನೋಡಿ ಯಾವ ಲೈನು ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಮುಖಾಂತರ ಪಾಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ ಅಷ್ಟೇ. ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್. ಪ್ರಿನ್ಸಿಪಲ್ ಫೋಕಸ್ ನೋಡಿ, ಇದು ಈ ಪಾಯಿಂಟ್ ಇದೆ, ಪ್ರಿನ್ಸಿಪಲ್ ಫೋಕಸ್ ಇಲ್ಲಿ ಫೋಕಸ್ ಆಗ್ತದೆ. ಎಲ್ಲಾ ಲೈನ್ಸ್ ರಿಫ್ಲೆಕ್ಟೆಡ್ ಲೈನ್ಸ್ ದೇರ್ ಫೋಕಸ್ ಇನ್ ಒನ್ ಪಾಯಿಂಟ್ ಅಲ್ಲಿ ಫೋಕಸ್ ಆಗ್ತಿದೆಯಲ್ಲ, ದಟ್ ಈಸ್ ದ ರೇ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಆಫ್ಟರ್ ಫಾಲಿಂಗ್ ಆನ್ ದಿ ಕಾನ್ವೆಕ್ಸ್ ಮಿರರ್. ನೋಡಿ ಎಲ್ಲಾ ಲೈನ್ಸ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದಾವೆ, ಕರೆಕ್ಟಾ, ಪ್ಯಾರಲಲ್ ಆಗಿದಾವೆ. ಸೊ ದಟ್ ಮೀಟ್ ಇನ್ ದ ಕನ್ವರ್ಜ್ ಇನ್ ಮೀಟಿಂಗ್ ಆಲ್ ದ ಪಾಯಿಂಟ್ ಇನ್ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಎ ಮಿರರ್. ನೋಡಿ ಎಲ್ಲಾ ಲೈಟ್ಗಳು ಮಿರರ್ಗೂ ಓಡೋದು, ಬೌನ್ಸ್ ಆಗಿ ಒಂದೇ ಪಾಯಿಂಟ್ ಏನಾಯ್ತು ಮರ್ಜ್ ಆದವು, ಕರೆಕ್ಟಾ. ಇಲ್ಲಿ ಪಾಯಿಂಟ್ ಏನಾದವು ಕನ್ವರ್ಜ್ ಆದವು ಅಥವಾ ಮೀಟ್ ಆದವು. ಆ ಪಾಯಿಂಟ್ ನ ನಾವೇಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ, ರೆಪ್ರೆಸೆಂಟ್ ಬೈ ಎಫ್ ಪಾಯಿಂಟ್, ಫೋಕಲ್. ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಫ್, ನೋಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಎಫ್ ಮತ್ತೆ ಈ ಪೋಲ್, ಡಿಸ್ಟೆನ್ಸ್ ಬಿಟ್ವೀನ್ ದ ಎಫ್ ಅಂಡ್ ಪಿ, ದಟ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್ ಅಥವಾ ಫೋಕಲ್ ಲೆಂತ್ ಅಂತ ಕರೀತಾರೆ. ನೋಡಿ ಇದನ್ನ ಕರೀತೀವಿ ಫೋಕಲ್ ಲೆಂತ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಟು ಪ್ರಿನ್ಸಿಪಲ್ ಫೋಕಸ್, ದಟ್ ಇಸ್ ಕಾಲ್ಡ್ as ಫೋಕಲ್ ಲೆಂತ್. ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ನೋಡಿ ಕಾನ್ವೆಕ್ಸ್ ಲೆನ್ಸ್ ಏನ್ ಪ್ರಿನ್ಸಿಪಲ್ ಆಕ್ಸಿಸ್, ದಟ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಇಸ್ ಲೈಸ್ ಬಿಹೈಂಡ್ ದ ಮಿರರ್. ನೋಡಿ ಇಲ್ಲಿ ಫಾರ್ಮೇಶನ್ ಬಿಹೈಂಡ್ ದ ಮಿರರ್ ನ ಹಿಂದೆ ಫಾರ್ಮೇಶನ್ ಆಗಿರುತ್ತೆ. there is a light appears to be diverge, ಅಂದ್ರೆ ಸ್ಪ್ರೆಡ್ ಆಗುತ್ತೆ, ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ ಇದನ್ನ. ಸೊ when it get reflected from the convex lens, convex mirror. ಸೊ ಕಾನ್ವೆಕ್ಸ್ ಮಿರರ್ ನ ಡೈವರ್ಜಿಂಗ್ ಮಿರರ್ಸ್ ಅಂತ ಕರೀತಾರೆ, ಡೈವರ್ಜಿಂಗ್ ಮಿರರ್ಸ್. ಹಾಗಾದ್ರೆ ಕಾನ್ಕೇವ್ ಮಿರರ್ ನ ಕನ್ವರ್ಜಿಂಗ್ ಮಿರರ್ಸ್ ಅಂತ ಕರೀತಾರೆ. ಓಕೆನಾ. ಅಪೇರ್ಚರ್ ಅಂತ ನೋಡಿ ಎಕ್ಸಾಮಿಗೆ ಕೇಳಿದ್ದೆ, ಇದನ್ನ ಕೇಳ್ತಾರೆ ಇವೆಲ್ಲ ಒನ್ ವರ್ಡ್ ಆನ್ಸರ್ಗೆ ಕೇಳ್ತಾರೆ. ಸೊ ಇಲ್ಲಿ ನೋಡಿ ಅಪೇರ್ಚರ್ ಅದೇ ಇದು ಡಯಾಮೀಟರ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ಇದು ನೋಡಿ ದ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್. ಈ ಸ್ಪೆರಿಕಲ್ ಮಿರರ್ ನ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ನ ಡಯಾಮೀಟರ್ ನಾವೇಂತ ಕರಿತೀವಿ, ಅಪೇಚರ್ ಅಂತ ಕರಿತೀವಿ. ನೋಡಿ ಡಯಾಮೀಟರ್ ಆಫ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್, ದಟ್ ಇಸ್ ಕಾಲ್ಡ್ as ಅಪೇಚರ್. ನೋಡಿ ಅದ್ರಲ್ಲಿ ಇದೊಂದು ಏನಪ್ಪಾ ಅಂದ್ರೆ r is equal to 2f, ದಟ್ ಇಸ್ ರೇಡಿಯಸ್ ಈಸ್ ಟ್ವೈಸ್ ದ ಫೋಕಲ್ ಲೆಂತ್. r is equal to 2f, ಅದ್ರಲ್ಲಿ ನಮ್ಗೆ f ಬೇಕು ಅಂದ್ರೆ ದಟ್ ಇಸ್ r/2 ಅಂತ ಮಾಡಿದ್ರೆ ಸಾಕು, ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ ರೂಲ್ಸ್ ಫಾರ್ ಡ್ರಾಯಿಂಗ್ ರೇ ಡೈಗ್ರಾಮ್, ಅದು ನಾನು ರೂಲ್ಸ್ ನಾನು ಡೈರೆಕ್ಟ್ ನಾನು ಇದರಲ್ಲೇ ಹೇಳ್ಬಿಡ್ತೀನಿ. ಯಾವ್ದ್ರಲ್ಲಿ ರೇ ಡೈಗ್ರಾಮ್ ಡ್ರಾ ಮಾಡ್ಬೇಕಾದ್ರೆ ನೋಡಿ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಅಂದ್ರೆ ಆಬ್ಜೆಕ್ಟ್ ಅನ್ನು ಇನ್ಫಿನಿಟಿ ಇಡ್ತೀವಿ. ನೋಡಿ ಫಸ್ಟ್ ಒಂದು ರೇ ಡೈಗ್ರಾಮ್ ಡ್ರಾ ಮಾಡ್ಕೊಂಡು, ಸೊ ಒಂದು ಯಾವುದು ಕಾನ್ಕೇವ್ ಮಿರರ್ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ನ ಡ್ರಾ ಮಾಡಿ, ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್, ಪೋಲ್ ವರೆಗೂ ಹೋಗೋದು. ಅದ್ರ ಮೇಲೆ ಸೆಂಟರ್ ಆಫ್ ಕರ್ವೇಚರ್ ಡ್ರಾ ಮಾಡಿ, ಪಾಯಿಂಟ್ ಮಾಡಿ, ಮತ್ತೆ ಎಫ್ ನ ಪಾಯಿಂಟ್ ಮಾಡಿ. ಆಬ್ಜೆಕ್ಟ್ ಇನ್ಫಿನಿಟಿ ಇಟ್ಟರಿಂದ ದ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ ಫೋಕಲ್ ಅಟ್ ದಿ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿ ಬಂದು ಫೋಕಸ್ ಆಯ್ತು. ಸೇಮ್ ಅಂದ್ರೆ ಇನ್ನೊಂದು ಲೈನ್ ಡ್ರಾ ಮಾಡಿ, ಬಂದು ಫೋಕಸ್ ಆಗುತ್ತೆ. ಸೊ ಏನು, ದಟ್ ಇಸ್ ಹೈಲಿ ಡಿಮಿನಿಶ್ಡ್, ಕರೆಕ್ಟಾ, ಹೈಲಿ ಡಿಮಿನಿಶ್ಡ್ ಮತ್ತೆ ರಿಯಲ್ ಅಂಡ್ ಇನ್ವರ್ಟೆಡ್ ಪ್ರಾಪರ್ಟಿ. ನೋಡಿ ಇದು ಅಷ್ಟೇ, ಬಿಹೈಂಡ್ ಸೀನ್ ಇಟ್ಟಿದೀವಿ. ಸೊ ಈ ಪ್ರಾಪರ್ಟಿ ಇಂಪಾರ್ಟೆಂಟ್. ನೋಡಿ ದ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ ಫೋಕಲ್ ಅಟ್ ದಿ ಪಾಯಿಂಟ್, ಫೋಕಲ್ ಮುಖಾಂತರ ಹೋಯ್ತು. ಮತ್ತೆ ಥರ್ಡ್ ಪ್ರಾಪರ್ಟಿ ಏನಿರುತ್ತೆ, ದ ರೇ ವಿಚ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಇಟ್ ಗೆಟ್ ರಿಫ್ಲೆಕ್ಟೆಡ್ ಆನ್ ದ ಸೇಮ್ ಪಾತ್. ಸಿ ಮುಖಾಂತರ ಏನಾದ್ರು ಲೈನ್ ಹೋದ್ರೆ ಅದೇ ಪಾತ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಸೇಮ್ ಪಾತ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನ್ ಪ್ರಾಪರ್ಟಿ, ದಟ್ ಈಸ್ ಡಿಮಿನಿಶ್ಡ್ ರಿಯಲ್ ಅಂಡ್ ಇನ್ವರ್ಟೆಡ್. ನೋಡಿ ನೆಕ್ಸ್ಟ್ ಸಿ ಎಲ್ ಇಟ್ರೆ ಆಬ್ಜೆಕ್ಟ್ ನ ಸಿ ಎಲ್ ಫಾರ್ಮೇಶನ್ ಆಗುತ್ತೆ, ದಟ್ ಇಸ್ ಸೇಮ್ ಸೈಜ್. ನೋಡಿ ಇದರಲ್ಲಿ ಪ್ರಾಪರ್ಟಿ ಅದು ಫಸ್ಟ್ ಪ್ರಾಪರ್ಟಿ ಅಪ್ಲೈ ಮಾಡಿ, ರೇ ವಿಚ್ ಪ್ರಿನ್ಸಿಪಲ್ ಆಕ್ಸಿಸ್ ಎಫ್ ಅಲ್ಲಿ ಹೋಯ್ತು, ಕರೆಕ್ಟಾ. ನೆಕ್ಸ್ಟ್ ಎಫ್ ಪಾಯಿಂಟ್ ಮುಖಾಂತರ ಹೋದ್ರೆ ದ ರೇ ವಿಚ್ ಇಸ್ ಪಾಸಿಂಗ್ ಥ್ರೂ ದಿ ಪ್ರಿನ್ಸಿಪಲ್ ಫೋಕಸ್ ಇಟ್ ಗೆಟ್ ರಿಫ್ಲೆಕ್ಟೆಡ್ ಆನ್ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿರುತ್ತೆ. ಸೊ ಇಲ್ಲಿ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್ ಫಾರ್ಮೇಶನ್ ಆಗಿರೋದ್ರಿಂದ ಸೇಮ್ ಸೈಜ್. ಸೊ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಇದು ಅಷ್ಟೇ ನೋಡಿ, ಬಿಟ್ವೀನ್ ಸಿ ಅಂಡ್ ಎಫ್ ಅದ ಮುಂದೆ ಇಟ್ಟಂಗೆ. ಸೊ ದಟ್ ಈಸ್ ದ ರೇ ವಿಚ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಎಫ್ ಅಲ್ಲಿ ಹೋಯ್ತು. ನೆಕ್ಸ್ಟ್ ಎಫ್ ಮುಖಾಂತರ ಹೋಗಿದೆ, ಸೊ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಮೇಜ್ ಏನಾಯ್ತು, ಎಲ್ಲ ಲಾರ್ಜ್ ಆಯ್ತು. ಸೊ ಎಫ್ ಪಾಯಿಂಟ್ ಇಟ್ಟಾಗ ಯಾವ್ದೋ ಕಾರಣಕ್ಕೂ ಇಮೇಜ್ ಮರ್ಜ್ ಆಗಲ್ಲ. ಸೊ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ ಇಟ್ಟಾಗ ಇಮೇಜ್ ಇಸ್ ಫಾರ್ವರ್ಡ್ ಬಿಹೈಂಡ್ ದ ಮಿರರ್, ಇಟ್ ಇಸ್ ಬೈ ವರ್ಚುವಲ್ ಅಂಡ್ ಡೈರೆಕ್ಟ್ ಆಗುತ್ತೆ. ಓಕೆ, ಹಾಗಾದ್ರೆ ಕಾನ್ಕೇವ್ ಮಿರರ್ಸ್ ಗಳನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ, ವೆರಿ ಇಂಪಾರ್ಟೆಂಟ್.
ಕಾನ್ಕೇವ್ ಮಿರರ್ಸ್ಗಳನ್ನ ಎಲ್ಲಿ ಬಳಸ್ತೀವಿ? ಇಟ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಟಾರ್ಚ್ ಬಳಸ್ತೀವಿ, ಸರ್ಚಿಂಗ್ ಲೈಟ್, ವೆಹಿಕಲ್ಸ್ ಹೆಡ್ಲೈಟ್ಗಳಲ್ಲಿ ಬಳಸ್ತೀವಿ, ಟು ಗೆಟ್ ಎ ಪವರ್ಫುಲ್ ಪ್ಯಾರಲಲ್ ಬೀಮ್ ಆಫ್ ಲೈಟ್. ಮುಂದೆ ಧೂಮ್ ಇದೆಯಲ್ಲ, ಆ ಧೂಮ್ ಮುಂದೆ ಹಾಕಿರ್ತಾರೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅಲ್ಲಿ ಸರ್ಚಿಂಗ್ ಲೈಟ್ಗಳಲ್ಲಿ, ವೆಹಿಕಲ್ ಹೆಡ್ಲೈಟ್ಗಳಲ್ಲಿ ಮತ್ತೆ ಟಾರ್ಚ್ಗಳಲ್ಲಿ ಬಳಸ್ತಾರೆ. ದೇರ್ ಆಫ್ಟನ್ ಯೂಸ್ಡ್ ಇನ್ ದ ಶೇವಿಂಗ್ ಮಿರರ್ಸ್ ಟು ಸಿ ಎ ಲಾರ್ಜ್ ಇಮೇಜಸ್ ಆನ್ ದ ಫೇಸ್. ಶೇವಿಂಗ್ ಮಿರರ್ಸ್ಗಳಲ್ಲಿ ಆ ಮಿರರ್ಸ್ ಇರ್ತಾವಲ್ಲ, ಅದು ಕಾನ್ಕೇವ್ ಮಿರರ್ಸ್. ದ ಡೆಂಟಿಸ್ಟ್ ಯೂಸ್ಡ್ ಇನ್ ದ ಕಾನ್ಕೇವ್ ಮಿರರ್ಸ್ ಟು ಸಿ ಎ ಲಾರ್ಜ್ ಇಮೇಜಸ್ ಆನ್ ದ ಟೀತ್ ಆಫ್ ಎ ಪೇಷಂಟ್ಗಳ ಟೀತ್ನ ನೋಡೋಕ್ಕೋಸ್ಕರ ನಾವು ಕಾನ್ಕೇವ್ ಮಿರರ್ಗಳನ್ನ ಬಳಸ್ತಾರೆ. ಲಾರ್ಜ್ ಕಾನ್ಕೇವ್ ಮಿರರ್ ಇಸ್ ಯೂಸ್ಡ್ ಇನ್ ದಿ ಕಾನ್ಸಂಟ್ರೇಟ್ ಸನ್ಲೈಟ್ ಟು ಪ್ರೊಡ್ಯೂಸ್ ಎ ಹೀಟ್ ಇನ್ ದ ಸೋಲಾರ್ ಫರ್ನೆಸ್. ಸೋಲಾರ್ ಫರ್ನೆಸ್ಗಳಲ್ಲಿ ಬಳಸ್ತಾರೆ, ಇಷ್ಟು ಸಾಕು. ಇಟ್ ಇಸ್ ಯೂಸ್ಡ್ ಇನ್ ಸರ್ಚಿಂಗ್ ಟಾರ್ಚು ಮತ್ತೆ ವೆಹಿಕಲ್ಸ್ ಹೆಡ್ಲೈಟ್ಗಳಲ್ಲಿ ಬಳಸ್ತಾರೆ. ಓಕೆನಾ? ಇನ್ನು ಶೇವಿಂಗ್ ಮಿರರ್ಸ್ಗಳು ಬಳಸ್ತಾರೆ. ನೆಕ್ಸ್ಟ್ ಕಾನ್ಕೇವ್ ಲಾರ್ಜ್ ಡೆಂಟಿಸ್ಟ್ಗಳು ಬಳಸ್ತಾರೆ. ನೆಕ್ಸ್ಟ್ ಸೋಲಾರ್ ಫರ್ನೆಸ್ ಅಲ್ಲಿ ಬಳಸ್ತಾರೆ, ಇಷ್ಟೇ ಸಾಕು. ಯೂಸ್ ಇನ್ ಕಾನ್ಕೇವ್ ಮಿರರ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇದು ಕಾನ್ವೆಕ್ಸ್ ಮಿರರ್. ಇದು ಕಾನ್ವೆಕ್ಸ್ ಮಿರರ್, ಇದ್ರ ಪ್ರಾಪರ್ಟಿ ನೋಡೋಣ. ನೋಡಿ, ಬಿಹೈಂಡ್ ದ ಮಿರರ್ ಫಾರ್ಮೇಶನ್ ಆಗಿದೆ, ಇದರ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಓಕೆ, ಇದ್ರದ್ದು ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಏನಪ್ಪಾ ಅಂದ್ರೆ, ಇಟ್ ಇಸ್ ಯೂಸ್ ಕಾಮನ್ಲಿ ಯೂಸ್ಡ್ ಇನ್ ದ ರೇರ್ ವ್ಯೂ ವಿಂಗ್ ಮಿರರ್ಸ್ ಇನ್ ದ ವೆಹಿಕಲ್ಸ್. ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಕೇಳ್ತಾನೆ, ಆ ಅಪ್ಲಿಕೇಶನ್ ಕ್ವಶನ್ ಮಾಡ್ತಾನೆ. ಇದೆಲ್ಲ ಅಪ್ಲಿಕೇಶನ್ ಕ್ವಶನ್ ಏನಂತ ಅಪ್ಲಿಕೇಶನ್ ಕ್ವಶನ್ ಮಾಡ್ತಾರಪ್ಪ. ಸೊ ವೈ ಆಂಬುಲೆನ್ಸ್ ವರ್ಡ್ಸ್ ಆರ್ ರಿಟನ್ ರಿವರ್ಸ್ಲಿ. ಯಾಕೆ ನೀವು ಆಂಬುಲೆನ್ಸ್ ಗಾಡಿ ನೋಡ್ಬೇಕಾದ್ರೆ ಆಂಬುಲೆನ್ಸ್ ಅಂತ ಕರೆಕ್ಟ್ ಬರ್ದಿರಲ್ಲ, ಅದನ್ನ ರಿವರ್ಸ್ ಆಗಿ ಬರ್ದಿರ್ತಾರೆ. ಯಾಕೆಂದ್ರೆ ಮುಂದೆ ಇರುವಂತಹ ವೆಹಿಕಲ್ಸ್ ಆ ಹಿಂಗಡೆ ಇರುವಂತಹ ಆಂಬುಲೆನ್ಸ್ ನ ಆ ಮಿರರ್ ಅಲ್ಲಿ ನೋಡಿದಾಗ ಆಂಬುಲೆನ್ಸ್ ಅಂತ ಕರೆಕ್ಟ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ. ಸೊ ಅದು ಏನಕ್ಕಂದ್ರೆ, ಬಿಕಾಸ್ ಅಲ್ಲಿ ನಮ್ಮ ವೆಹಿಕಲ್ ಸೈಡ್ ಮಿರರ್ಸ್ ಇರ್ತವಲ್ಲ, ಆ ಸೈಡ್ ಮಿರರ್ಸ್ ಅಲ್ಲಿ ಯಾವ ಮಿರರ್ಸ್ ಗಳನ್ನ ಬಳಸಿರ್ತಾರಪ್ಪ ಅಂದ್ರೆ, ದೇ ಯೂಸ್ ಕಾನ್ವೆಕ್ಸ್ ಮಿರರ್ ನ ಬಳಸಿರ್ತಾರೆ. ಕಾನ್ವೆಕ್ಸ್ ಮಿರರ್ ಯಾಕೆಂದ್ರೆ ದೇ ಆಲ್ವೇಸ್ ಗಿವ್ ಎರೆಕ್ಟ್ ಇಮೇಜ್ ನ ಕೊಡ್ತವೆ. ಸೊ ದೇ ಥ್ರೂ ಡಿಮಿನಿಷ್ಡ್ ಅಂದ್ರೆ ಲಾರ್ಜ್ ಏರಿಯಾನ ಒಂದು ಚಿಕ್ಕ ಏರಿಯಾದಲ್ಲಿ ಕವರ್ ಮಾಡ್ತಾರೆ. ಸೊ ದಟ್ಸ್ ವೈ ಡಿಮಿನಿಷ್ಡ್ ಇಮೇಜಸ್. ಸೊ ನೋಡಿ, ಒಂದು ಇಟ್ ಆಲ್ವೇಸ್ ಗಿವ್ ಎರೆಕ್ಟ್ ಇಮೇಜ್ ನ ಕೊಡ್ತದೆ. ಮತ್ತೆ ದೇ ಗಿವ್ ಡಿಮಿನಿಷ್ಡ್ ಅಂದ್ರೆ ಇಟ್ ಕವರ್ಸ್ ಅ ಲಾರ್ಜ್ ಏರಿಯಾ ಇನ್ ಎ ಸಿಂಗಲ್ ಪೋರ್ಷನ್ ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ. ದೇ ಆಲ್ಸೋ wider field. ನೋಡಿ, wider field of view. They also curved outward. The convex mirror enable to view much larger area. Convex lens large area ನ ವ್ಯೂ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದು ನೆಕ್ಸ್ಟ್ ಮಿರರ್ ಫಾರ್ಮುಲಾ ಅಂಡ್ ಸೈನ್ ಕನ್ವರ್ಷನ್. ನೋಡಿ, ಮಿರರ್ ಫಾರ್ಮುಲಾ ಏನು? 1/f is equal to 1/u plus 1/v. ಸೊ ದಿಸ್ ಇಸ್ u ಅಂದ್ರೆ ಏನಪ್ಪ? ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಲ್ಲಿದೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ದಟ್ ಇಸ್ ಎಫ್ ಅಂದ್ರೆ ಫೋಕಲ್ ಲೆಂತ್. ಕರೆಕ್ಟಾ? ಮ್ಯಾಗ್ನಿಫಿಕೇಶನ್ ಏನಿಲ್ಲ, ಮ್ಯಾಗ್ನಿಫಿಕೇಶನ್ ಇಸ್ m is equal to h'/h equals to, ನೋಡಿ ಮೈನಸ್ ಇಲ್ವಾ, -b/u ಹಾಕಿರಾಯ್ತು. ಸೊ ಹಾಗಾದ್ರೆ h' ಅಂದ್ರೆ ಏನು? ಹೈಟ್ ಆಫ್ ಎ ಇಮೇಜ್, ಹೈಟ್ ಆಫ್ an ಆಬ್ಜೆಕ್ಟ್. ಓಕೆ, ಕೀ ಪಾಯಿಂಟ್ಸ್ ನೀವೇನು ನೆನ್ಪಿಟ್ಕೋಬೇಕು? ಕೀ ಪಾಯಿಂಟ್ಸ್ ನಿಮ್ಗೆ ಏನಾದ್ರು ಆನ್ಸರ್ m ಈಕ್ವಲ್ಸ್ ಟು ನೆಗೆಟಿವ್ ಅಲ್ಲಿ ಬಂತಾ, ದಟ್ ಇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ನಿಮ್ಗೆ ಏನಾದ್ರು ಆನ್ಸರ್ m is equal to ಪ್ಲಸ್ ಅಲ್ಲಿ ಬಂತಾ, ವರ್ಚುವಲ್ ಅಂಡ್ ಡೈರೆಕ್ಟ್. ಇನ್ ಕೇಸ್ ಆನ್ಸರ್ ಏನಾದ್ರು ನಿಮಗೆ 1 ಬಂತಾ, ದಟ್ ಇಸ್ ವೈ ಇಮೇಜ್ ಇಸ್ ಈಕ್ವಲ್ ಟು ಆಬ್ಜೆಕ್ಟ್. ಎರಡು ಸೈಜ್ ಈಕ್ವಲ್ ಇದೆ ಅಂತ ಅರ್ಥ. ಅಥವಾ ಇಮೇಜ್ ಸೈಜು ಆಬ್ಜೆಕ್ಟ್ ಸೈಜ್ಗಿಂತ ದೊಡ್ಡದಿದ್ರೆ, ದಟ್ ಈಸ್ ಇಮೇಜ್ ಇಸ್ ಲಾರ್ಜರ್ ದೆನ್ ಆಬ್ಜೆಕ್ಟ್. ಅಥವಾ m is greater than 1, 1 ಗಿಂತ ಜಾಸ್ತಿ ಇದ್ರೆ ಮೀನ್ಸ್ ಮೋರ್ ದೆನ್ 1 ಇದ್ರೆ, ಅವಾಗ ಆ ಇಮೇಜ್ ಸೈಜ್ ಏನಾಗಿರುತ್ತೆ, ದೊಡ್ಡದಿರುತ್ತೆ. ಅಥವಾ ಲೆಸ್ ದೆನ್ 1 ಇದ್ರೆ, ದಟ್ ಈಸ್ ಇಮೇಜ್ ಇಸ್ ಸ್ಮಾಲರ್ ದೆನ್ ಆಬ್ಜೆಕ್ಟ್ ಗಿಂತ ಸ್ಮಾಲರ್ ಇರುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಆಫ್ ದಿ ಪ್ಲೇನ್ ಮಿರರ್ ಇಸ್ ಆಲ್ವೇಸ್ +1. ಮ್ಯಾಗ್ನಿಫಿಕೇಶನ್ ಯಾವಾಗ ಏನಾಗಿರುತ್ತೆ ಅಂದ್ರೆ +1 ಆಗಿರುತ್ತೆ. ಸೊ ಪ್ಲಸ್ ಇಸ್ ಅ ಸೈನ್ ಇಂಡಿಕೇಟ್ಸ್ ದ ವರ್ಚುವಲ್ ಅಂಡ್ ಡೈರೆಕ್ಟ್. ವರ್ಚುವಲ್ ಇಮೇಜ್ ಆಗಿರುತ್ತೆ. -7 ಬಂತು ಅಂದ್ರೆ ದಟ್ ಈಸ್ ಏನಾಗಿರುತ್ತೆ, ರಿಯಲ್ ಇಮೇಜ್ ಆಗಿರುತ್ತೆ. ಸೊ 1 ಇಸ್ ದ ಇಂಡಿಕೇಟೆಡ್ ಈಕ್ವಲ್ ಸೈಜ್ ಆಫ್ ದಿ ಆಬ್ಜೆಕ್ಟ್. 1 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಸೈಜ್ ಆಫ್ ಎನ್ ಇಮೇಜ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಅರ್ಥ. ಸರಿ, ನೋಡಿ, ಮ್ಯಾಗ್ನಿಫಿಕೇಶನ್ ಇಸ್ +1 ಪ್ಲಸ್ ವಿ. ಪಾಸಿಟಿವ್ ಇತ್ತು ಅಂದ್ರೆ ಲೆಸ್ ದೆನ್ 1, ಇಟ್ ವಿಲ್ ಬಿ ಕಾನ್ವೆಕ್ಸ್ ಮಿರರ್. ಸೊ ಮ್ಯಾಗ್ನಿಫಿಕೇಶನ್ ಅಂದ್ರೆ +1 ಆಗಿ ಲೆಸ್ ದೆನ್ 1 ಆಗಿದ್ರೆ ದಟ್ ಈಸ್ ಪಾಸಿಟಿವ್ ಆಗಿದ್ದು, ಲೆಸ್ ದೆನ್ 1 ಆಗಿದ್ರೆ ದಟ್ ಈಸ್ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಈಗ ನೋಡಿ, ಒಂದು ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ನಾನು ಒಂದು ಪ್ರಾಬ್ಲಮ್ ಮಾಡಿದ್ರೆ ಮಿಕ್ಕಿದ ಪ್ರಾಬ್ಲಮ್ ನೀವು ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಇದೇ ಬರುತ್ತಾ ಅಂತ ಕೇಳಕ್ ಹೋಗ್ಬಿಡಿ. ಇದೇ ಬರುತ್ತೆ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಇದೇ ತರದ ಪ್ರಾಬ್ಲಮ್ಗಳನ್ನ ಅವರು ಏನು ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡ್ಬಿಟ್ಟು
ಅಪ್ಲಿಕೇಶನ್ ಕೊಡಬೇಕಾದ್ರೆ ವ್ಯಾಲ್ಯೂಸ್ಗಳನ್ನ ಚೇಂಜ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರೋ ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ ನೋಡಿ. ನೋಡಿ, ದ ಆಬ್ಜೆಕ್ಟ್ ಇಸ್ ಕೆಪ್ಟ್ ಇನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಒಂದು ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಇಟ್ಟಿದ್ದಾರೆ. ಯಾವ್ದ್ರಲ್ಲಿ ಇಟ್ಟಿದ್ದಾರೆ? ದಟ್ ಕೆಪ್ಟ್ ಇನ್ ಕಾನ್ಕೇವ್ ಮಿರರ್ ಅಂತೆ. ನೋಡಿ, ಕಾನ್ಕೇವ್ ಮಿರರ್ ಫಸ್ಟ್ ಬರ್ಕೊಳ್ಳಿ. ಸೊ ನೋಡಿ, ಕಾನ್ಕೇವ್ ಮಿರರ್. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಬರ್ಕೊಟ್ರಿ. ಓಕೆನಾ? ಇಲ್ಲಿ ಆಬ್ಜೆಕ್ಟ್ ಇಟ್ಟಿದ್ವಿ. ಯಾವಾಗ ನಾವು ಆಬ್ಜೆಕ್ಟ್ ಇಲ್ಲಿ ಇಡ್ತೀವಿ, ಲೆಫ್ಟ್ ಸೈಡ್ ಇಡ್ತೀವಿ, ಕರೆಕ್ಟಾ? ಲೆಫ್ಟ್ ಸೈಡ್ ಇಡ್ತೀವಿ. ಓಕೆನಾ? ಸೊ ದ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಗೆಟ್ ರಿಫ್ಲೆಕ್ಟೆಡ್ ಆನ್ ದ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್. ಇದು ಎಫ್ ಪಾಯಿಂಟ್ ಅಂತ ಕಾಣೋಣ. ಓಕೆನಾ? ಓಕೆ, ಇಲ್ಲಿ ನೋಡಿ, ದ ಫೋಕಲ್ ಲೆಂತ್ ಈಸ್ 12 ಅಂತೆ. ಸೊ ಈಗ ಎಫ್ ಯಾವ ಕಡೆ ಆಗಿದೆಯಪ್ಪ? ಎಫ್ ಸೊ ಲೆಫ್ಟ್ ಸೈಡ್ ಆಗಿದೆ ಅಂದ್ರೆ ನೆಗೆಟಿವ್, ಕರೆಕ್ಟಾ? ರೈಟ್ ಸೈಡ್ ಆಗಿದೆ ಅಂದ್ರೆ ಪಾಸಿಟಿವ್. ಈ ಕಡೆ ಆದ್ರೆ ಪಾಸಿಟಿವ್, ಈ ಸೈಡ್ ಆದ್ರೆ ನೆಗೆಟಿವ್. ಅಬೋವ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಆದ್ರೆ ಪಾಸಿಟಿವ್, ಬಿಲೋ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಇಮೇಜರ್ ಫಾರ್ಮೇಶನ್ ನೆಗೆಟಿವ್. ಕರೆಕ್ಟ್ ಆಗಿ ನಿಮ್ಗೆ ರೂಲ್ಸ್ ಗೊತ್ತಿದೆ ಅನ್ಕೋತೀನಿ. ಸೊ ಈಗ ಮಿರರಿನ ಬಿಹೈಂಡ್ ಆದ್ರೆ ಪಾಸಿಟಿವ್, ಮಿರರಿನ ಏನು ಇನ್ ಫ್ರಂಟ್ ಆಫ್ ದಿ ಮಿರರ್ ಆದ್ರೆ ಲೆಫ್ಟ್ ಮೈನಸ್ ತಗೊಬೇಕು. ಸೊ ಇಲ್ಲಿ ಇನ್ ಫ್ರಂಟ್ ಆಫ್ ದಿ ಮಿರರ್ ಆಗಿರೋದ್ರಿಂದ ದಟ್ ಇಸ್ ವೈ ಇಟ್ ಇಸ್ ಎಫ್ ಇಸ್ ಈಕ್ವಲ್ ಟು -12 ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್, ಇಫ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಏನು? ಯು. ಕರೆಕ್ಟಾ? ಯು ಯಾವಾಗಲೂ ಏನಾಗಿರುತ್ತೆ? ಮೈನಸ್ ಆಗಿರುತ್ತಾ? -18. ಹಾಗಾದ್ರೆ ನೋಡಿ, ಈ ಫೋಕಸ್ ಲೆಫ್ಟ್ ಸೈಡ್ ಆಗಿದ್ರೆ ಇಮೇಜ್ ಕೂಡ ಏನಾಗಿರುತ್ತೆ? ಲೆಫ್ಟ್ ಸೈಡ್ ಫೋಕಸ್ ಫಾರ್ಮೇಶನ್ ಆಗಿರುತ್ತೆ. ವಿ ಕೂಡ ಆನ್ಸರ್ ಮೈನಸ್ ಅಲ್ಲೇ ಬರಬೇಕು. ದಟ್ ಇಸ್ ಯುವರ್ ಕಾಮನ್ ಸೆನ್ಸ್. ವಿ ಇಸ್ ಈಕ್ವಲ್ ಟು ಮೈನಸ್ ಅಲ್ಲಿ ಬರಬೇಕು ಆನ್ಸರ್. ನೋಡಿ, ಸಾಲ್ವ್ ಮಾಡಿದೀವಿ. ಸೊ ಸಾಲ್ವ್ ಮಾಡಿದಾಗ ನಿಮ್ಗೆ ನೋಡಿ ವಿ ಇಸ್ ಈಕ್ವಲ್ ಟು -36 ಬಂತು. ಓಕೆ, ಮಾಡೋಣ, ಅದಕ್ಕೇನಂತೆ. ನೀವು ಆಮೇಲೆ ಏನು ಆನ್ಸರ್ ಮಾಡಾಕಿದ್ರೆ ಬೇಡ. 1/v ಪ್ಲಸ್ 1/u ಈಕ್ವಲ್ಸ್ ಟು 1/f. ಸೊ 1/v ಎಷ್ಟಿದೆಯಪ್ಪ? ಗೊತ್ತಿಲ್ಲ. ಸೊ 1/v ಈಕ್ವಲ್ಸ್ ಟು 1/f ಮೈನಸ್ 1/u. ಓಕೆ, ಸೊ 1/v ಈಕ್ವಲ್ಸ್ ಟು 1/f ಎಷ್ಟಿದೆ? f is 12. ಓಕೆ, -12. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1/18. ಓಕೆ, 18. ಓಕೆ, ಈಗ -1/18. ಸೊ ಪ್ಲಸ್ 1/18. ಸೊ ಎರಡಕ್ಕೆ ಎಲ್ಸಿಎಂ ತೆಗೆದ್ರೆ ಎಷ್ಟಾಯಿತು? ಎಲ್ಸಿಎಂ ಇಸ್ 36. ಸೊ 12 3s ಪ್ಲಸ್ 18 2s. ಸೊ ಆನ್ಸರ್ ಇಸ್ -1 ಬರ್ತದೆ. -1/36. ಸೊ ರೆಸಿಪ್ರೋಕಲ್ ತಗೊಂಡ್ರೆ ಸೊ ವಿ ಇಸ್ ಈಕ್ವಲ್ ಟು -36 ಆಯ್ತು. ಕರೆಕ್ಟಾ? ವಿ ಇಸ್ ಈಕ್ವಲ್ ಟು -36. ಈಗ ಮ್ಯಾಗ್ನಿಫಿಕೇಶನ್ ಮಾಡಬೇಕು ನೋಡಿ. ಮ್ಯಾಗ್ನಿಫಿಕೇಶನ್ ಮಾಡಿದ್ರೆ ಇಲ್ಲಿ ಸೊ -b/u ದಟ್ ಇಸ್ ಮೈನಸ್ ಪ್ಲಸ್ ಆಗುತ್ತೆ 36. ಸೊ ಮೈನಸ್ ಹಂಗೆ ಉಳಿಯುತ್ತೆ. 36 2s. ಸೊ m ಇಸ್ ಈಕ್ವಲ್ ಟು -2 ಬಂತು. ಸೊ ಆನ್ಸರ್ ಮೈನಸ್ ಅಲ್ಲಿ ಬಂತು ಅಂದ್ರೆ ದಟ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಸೊ ಲೆಸ್ ದೆನ್ ಏನು ಮೈನಸ್ ಗಿಂತ ಕಡಿಮೆ ಬಂತು. -2 ಅಂದ್ರಿಂದ ಲಾರ್ಜರ್ ದೆನ್ ಆಬ್ಜೆಕ್ಟ್ ಗಿಂತ ಇಮೇಜ್ ಏನಾಗಿದೆ? ಸೊ ಜಾಸ್ತಿ ದೊಡ್ಡದಿದೆ. ಲಾರ್ಜರ್ ದೆನ್ ಆಬ್ಜೆಕ್ಟ್ ಗಿಂತ ದೊಡ್ಡದಿದೆ ಇಮೇಜ್. ಇಲ್ಲಿಗೆ ರಿಫ್ಲೆಕ್ಷನ್ ಮುಗಿತು. ಈಗ ರಿಫ್ರಾಕ್ಷನ್ಗೆ ಹೋಗೋಣ. ರಿಫ್ರಾಕ್ಷನ್ ಅಂದ್ರೆ ಏನಿಲ್ಲ, ಏನು ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ. ನೋಡಿ, ಚೇಂಜಿಂಗ್ ದ ಪಾತ್ ಆಫ್ ಎ ಲೈಟ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ. ನೋಡ್ರಪ್ಪ, ಇಲ್ಲೇ ನೋಡಿ ಡಯಾಗ್ರಾಮ್. ಓಕೆ, ಈಗ ಇದು ಏರ್ ಮೀಡಿಯಾ. ಸೊ ಇದು ಏರ್ ಮೀಡಿಯಾ, ಇದು ಗ್ಲಾಸ್ ಮೀಡಿಯಾ ಅನ್ಕೊಳ್ಳಿ. ಈ ಏರ್ ಮೀಡಿಯಾದಲ್ಲಿ ಸ್ಪೀಡ್ ಜಾಸ್ತಿ ಇತ್ತು. ಗ್ಲಾಸ್ ಮೀಡಿಯಾಗೆ ಬಂದ ತಕ್ಷಣ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಯ್ತಲ್ಲ. ಸೊ ಏನಾಗುತ್ತೆ? ಲೈಟ್ ಬೆಂಡ್ ಆಯ್ತು. ಬೆಂಡಿಂಗ್ ಆಫ್ ಲೈಟ್ ಅಥವಾ ಚೇಂಜಿಂಗ್ ದ ಸ್ಪೀಡ್ ಆಫ್ ಎ ಲೈಟ್, ದಟ್ ಈಸ್ ಕಾಲ್ಡ್ ರಿಫ್ರಾಕ್ಷನ್. ನೋಡಿ ಇಷ್ಟೇ. ರಿಫ್ರಾಕ್ಷನ್ ಚೇಂಜಸ್ ದ ಸ್ಪೀಡ್ ಆಫ್ ಎ ಲೈಟ್, ಇಟ್ ಗೋಸ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ. ಸೊ ನಿಮಗೆ ರಿಫ್ರಾಕ್ಷನ್ ಅಂತ ಕೇಳಿದ್ರೆ ಏನ್ ಬರೀರಿ ಗೊತ್ತಾ? ದ ಫಿನಾಮಿನಲ್ ಆಫ್ ಬೆಂಡಿಂಗ್ ಆಫ್ ಲೈಟ್. ನೋಡಿ, ಬೆಂಡಿಂಗ್ ಆಫ್ ಲೈಟ್ when it is moving from one media to the another media. One media ಇಂದ another media ಹೋದಾಗೆ one medium to the another medium. So bending of light from one medium to the another medium, that is called refraction. ಆಯ್ತಾ? ಸೊ ಇಲ್ಲಿ ರಿಫ್ರಾಕ್ಷನ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್. ನೋಡಿ, ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಇದೆ, ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಇದು A to O ಇದೆಯಲ್ಲ, ಇಟ್ ಇಸ್ ಇನ್ಸಿಡೆಂಟ್ ರೇ. ದಿಸ್ ಇಸ್ ಇನ್ಸಿಡೆಂಟ್ ರೇ. ಇಟ್ ಇಸ್ ನಾರ್ಮಲ್ ರೇ. ದಿಸ್ ಇಸ್ ರಿಫ್ರಾಕ್ಟೆಡ್ ರೇ. ದಿಸ್ ಇಸ್ ಎಮರ್ಜ್ಡ್ ರೇ. ನೋಡಿ, ಏರ್ ಮೀಡಿಯಾ, ಇದು ಗ್ಲಾಸ್ ಮೀಡಿಯಾ. ಓಕೆ, ನೋಡಿ, ದ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ದ ನಾರ್ಮಲ್ ರೇ. ನೋಡಿ, ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ನಾರ್ಮಲ್ ರೇ. ಇಲ್ಲಿ ಇನ್ಸಿಡೆಂಟ್ ರೇ ಮತ್ತೆ ನಾರ್ಮಲ್ ರೇ ಆಂಗಲ್ ಫಾರ್ಮೇಶನ್ ದಟ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರೀತಾರೆ. ದ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ರಿಫ್ರಾಕ್ಟೆಡ್ ರೇ ಅಂಡ್ ನಾರ್ಮಲ್ ರೇ, ದಟ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ರಿಫ್ರಾಕ್ಟೆಡ್ ರೇ. ನೋಡಿ, ಇಲ್ಲೇ ಇದೆ ಡಯಾಗ್ರಾಮ್ ನೋಡ್ರಪ್ಪ. ನೋಡಿ, ಇದು ನಾರ್ಮಲ್ ರೇನಾ. ಸೊ ಇಲ್ಲಿ
ಈ ಇನ್ಸಿಡೆಂಟ್ ರೇಗೆ ಮತ್ತು ನಾರ್ಮಲ್ ರೇಗೆ ಮತ್ತು ಆಂಗಲ್ ಫಾರ್ಮೇಶನ್ ದಟ್ ಇಸ್ ಕಾಲ್ಡ್ ಅಸ್ ಆಂಗಲ್ ಆಫ್ ಇನ್ಸಿಡೆಂಟ್ ಕರೆಕ್ಟಾ. ಸೊ ಮತ್ತೆ ಇನ್ಸಿಡೆಂಟ್ ಇದು ನಾರ್ಮಲ್ ರೇಗು ಮತ್ತೆ ಇದು ರಿಫ್ಲೆಕ್ಟೆಡ್ ರೇಗು ಮತ್ತೆ ಆಂಗಲ್ ಫಾರ್ಮೇಶನ್ ಆಯ್ತು ದಟ್ ಇಸ್ ಕಾಲ್ಡ್ ಆಂಗಲ್ ಆಫ್ ರಿಫ್ಲೆಕ್ಟೆಡ್ ರೇ ಅಂತ ಕರೀತಾರೆ, ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇವನ್ ದ ರೇ ಇಸ್ ಪಾಸಸ್ ಫ್ರಮ್ ದಿ ರೇರರ್ ಮೀಡಿಯಾ ಅಂದ್ರೆ ಏರ್ ಮೀಡಿಯಾದಿಂದ ಅಂದ್ರೆ ರೇರರ್ ಮೀಡಿಯಾ ಟು ಡೆನ್ಸರ್ ಮೀಡಿಯಾ ಇಟ್ ಇಸ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ನೋಡಿ ವೆರಿ ಇಂಪಾರ್ಟೆಂಟ್, ಇದನ್ನ ಎಕ್ಸಾಮಿಗೆ ಕೇಳ್ತಾನೆ. ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತಾ ಹೋಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದ್ರೆ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಅವಾಗ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತದ್ರೆ ಬೆಂಡ್ ಟುವರ್ಡ್ಸ್ ನಾರ್ಮಲ್ ಕಡೆ ಬೆಂಡ್ ಆಗ್ತದೆ, ನಾರ್ಮಲ್ ಟು ಬೆಂಡ್. ಈಗ ಇದು ಲೈಟ್ ರೇರರ್ ಮೀಡಿಯಾದಿಂದ ಡೆನ್ಸರ್ ಮೀಡಿಯಾ ಬಂದ ತಕ್ಷಣ ಅದು ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಯಿತು, ಇಟ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಕಡೆಗೆ ಬೆಂಡ್ ಆಯಿತು ಕರೆಕ್ಟಾ. ಸೊ ವೆನ್ ಇಟ್ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಮೀಡಿಯಾ ಟು ದಿ ರೇರರ್ ಮೀಡಿಯಾ ಬಂದಾಗ ಅಂದ್ರೆ ಯಾವುದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿಯಿಂದ ಕಡಿಮೆಗೆ ಬಂದಾಗ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆಗುತ್ತೆ. ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆದಾಗ ಇಟ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ನೋಡಿ ದ ರೇ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಮೀಡಿಯಾ ಟು ದಿ ರೇರರ್ ಮೀಡಿಯಾ, ಇಟ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಇಂದ ದೂರ ಹೋಗುತ್ತೆ. ಇದನ್ನ ಎಕ್ಸಾಮಿಗೆ ಕೇಳ್ತಾನೆ ಇರ್ತಾರೆ, ಪ್ರತಿ ಸಲ ಕೇಳಿದ್ದೇನೆ ಆಯ್ತಾ. ಓಕೆ, ಲಾ ಆಫ್ ರಿಫ್ರಾಕ್ಷನ್ ವೆರಿ ಇಂಪಾರ್ಟೆಂಟ್. Incident ray, reflected ray, normal to the point of incidence, all this in the same like reflection. ಬಟ್ ಇಲ್ಲಿ ಸ್ನೇಲ್ಸ್ ಲಾ ಅಂತ ಬರ್ತದೆ ನೋಡಿ. ಸ್ನೇಲ್ಸ್ ಲಾ ಏನು, ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ನೋಡಿ ಬರೀಕಾಗಲ್ಲ ಅಂದ್ರೆ ಇಷ್ಟು ಬರೀ ಸಾಕು. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಷ್ಟೇ. ಏನು, ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆಂಟ್ ಟು ದಿ ಸೈನ್ ಆಫ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಕಾನ್ಸ್ಟೆಂಟ್ ಅಷ್ಟೇ. ನೋಡಿ ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ರಿಫ್ರಾಕ್ಟಿವ್ ಇಂಡೆಕ್ಸ್ ದ ರೇಷಿಯೋ ಆಫ್ ಸ್ಪೀಡ್ ನೋಡಿ, ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಗಿವನ್ ಪೇರ್ ಆಫ್ ಮೀಡಿಯಾ. ಯಾವ ಎರಡು ಮೀಡಿಯಾಗಳಲ್ಲಿ ಸ್ಪೀಡ್ ಆಫ್ ಲೈಟ್ ನ ಕಂಪ್ಯಾರಿಸನ್ ಮಾಡೋದು ರಿಫ್ರಾಕ್ಟಿವ್ ಇಂಡೆಕ್ಸ್. ಅದ್ರಲ್ಲಿ ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಾ 1, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಾ 2. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ನೋಡಿ ಸಿ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮ್ಗೆ ಗೊತ್ತು 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತಲ್ಲ, ಮತ್ತೆ 3 ಲಕ್ಷ. ನೋಡಿ ಮೀಡಿಯಾ ವಿತ್ ರೆಸ್ಪೆಕ್ಟ್ ಟು ದಿ ವ್ಯಾಕ್ಯೂಮ್ ಆರ್ ಏರ್ ನೋಡಿ ಸಿ ಬೈ ವಿ. ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್, ಇದು ಯಾವಾಗಲೂ ಕೇಳ್ತದೆ ಡೈಮಂಡ್, ಇಟ್ಸ್ ಹೈಯೆಸ್ಟ್ ಟಿಲ್ ಡೇಟ್ 2.42a, ಅದೇ ಮ್ಯಾಕ್ಸಿಮಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದು. ಇಟ್ ಮೀನ್ಸ್ ದ ಸ್ಪೀಡ್ ಆಫ್ ಲೈಟ್ ನೋಡಿ, ಇಟ್ ಮೀನ್ಸ್ ಸ್ಪೀಡ್ ಆಫ್ ಲೈಟ್ ಈಸ್ 2.42 ಟೈಮ್ಸ್ ಲೆಸ್ ಇನ್ ಡೈಮಂಡ್ ದೆನ್ ವ್ಯಾಕ್ಯೂಮ್. ನೋಡಿ ಸ್ಪೀಡ್ ಆಫ್ ಲೈಟ್ ಈಸ್ 2.42 ಟೈಮ್ಸ್ ಲೆಸ್ ಅಂದ್ರೆ ಅಷ್ಟು ಟೈಮ್ ಕಡಿಮೆ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅಂದ್ರೆ ಲೈಟ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಕಂಪೇರ್ ಟು ವ್ಯಾಕ್ಯೂಮ್ ಸ್ಪೀಡ್ಗಿಂತ. ಸೊ ವ್ಯಾಲ್ಯೂ ಆಫ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ಕ್ರೀಸಸ್ when the speed of light is decreases. ಯಾವಾಗ ನೋಡಿ ಈ ಲೈನ್ ಇಂಪಾರ್ಟೆಂಟ್. ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ ಓಕೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗ್ಲಾಸ್ ಇಸ್ 1.5 ನೋಡಿ ಕೊಟ್ಟಿದ್ದೀನಿ 1.50. ದ ಸ್ಪೀಡ್ ಆಫ್ ಲೈಟ್ ಇಸ್ ವಿಲ್ ಬಿ ನೋಡಿ ವಿ ಇಸ್ ಈಕ್ವಲ್ ಟು ಸಿ ಬೈ ಎನ್ ಹ್ಯೂ. ಸೊ ವಿ ಸಿ ಗೊತ್ತು 3 × 10⁸. ಸೊ ಗ್ಲಾಸ್ ಕೊಟ್ಟಿದ್ದಾನೆ 1.50. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ವಾಟ್ 2 × 10⁸ ಬರುತ್ತೆ. ನೆಕ್ಸ್ಟ್ ರಿಫ್ರಾಕ್ಷನ್ ಬೈ ಸ್ಪೆರಿಕಲ್ ಲೆನ್ಸಸ್ ಯಾವ ತರ ಆಗುತ್ತೆ ಲೆನ್ಸಸ್ಗಳಲ್ಲಿ. ಟ್ರಾನ್ಸ್ಪರೆಂಟ್ ಮೀಡಿಯಾ ಫೌಂಡ್ ಟು ಬಿ 2 ಸರ್ಫೇಸಸ್, 2 ಸರ್ಫೇಸ್ ಇರುತ್ತೆ. ಸೊ ವಿಚ್ ಇಸ್ ಒನ್ ಆರ್ ಬೋತ್ ಸರ್ಫೇಸ್ ಆರ್ ಸ್ಪೆರಿಕಲ್, ಎರಡೂ ಸರ್ಫೇಸ್ಗಳು ಏನಾಗಿರ್ಬೋದು, ಎರಡು ಸೈಡ್ ಏನಾಗಿರ್ಬೋದು ಸರ್ಫೇಸ್ ಆಗಿರ್ಬೋದು. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಈ ತರ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಏನಾಗಿದೆ ನೋಡಿ, ಥಿನ್ ಅಟ್ ದಿ ಎಡ್ಜ್, ಥಿಕ್ ಅಟ್ ದಿ ಮಿಡಲ್, ಥಿಕ್ಕರ್ ಅಟ್ ದಿ ಮಿಡಲ್, ಇದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ ನೋಡಿ. ವಿಚ್ ಲೆನ್ಸ್ ವಿಚ್ ಹ್ಯಾವ್ 2 ಸ್ಪೆರಿಕಲ್ ಸರ್ಫೇಸ್ ಬಲ್ಜಿಂಗ್ ಔಟ್ವರ್ಡ್ ಬಲ್ಜಿಂಗ್ ಆಗಿರುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ ನೋಡಿ. ಇಲ್ಲಿ ಥಿಕ್ಕರ್ ಅಟ್ ದಿ ಮಿಡಲ್ ಏನಾಗಿರುತ್ತೆ ಥಿಕ್ಕರ್ ಆಗಿರ್ತವೆ, ಥಿನ್ನರ್ ಅಟ್ ದಿ ಎಡ್ಜ್. ಸೊ ಕಂಪೇರ್ ಟು ಎಡ್ಜಸ್. ಸೊ ಕಾನ್ಕೇವ್ ಲೆನ್ಸಸ್ ಏನಂತ ಕರೀತಾರೆ, ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಸೊ ಕಾನ್ವೆಕ್ಸ್ ಲೆನ್ಸ್ ಆಲ್ಸೋ ಕಾಲ್ಡ್ ಆಸ್ ಕನ್ವರ್ಜಿಂಗ್ ಲೆನ್ಸ್. ಕನ್ವರ್ಜ್ ಮಾಡ್ತವೆ ರೇ ಆಫ್ ಲೈಟ್ ಅಂದ್ರೆ ಒಂದೇ ಪಾಯಿಂಟ್ ಫೋಕಸ್ ಮಾಡ್ತವೆ. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ವಿಚ್ ಇಸ್ 2 ಸ್ಪೆರಿಕಲ್ ಈ ತರ ಇರ್ತದೆ. 2 spherical surfaces which is curved outward. ಇವೆರಡು ಸರ್ಫೇಸಸ್ಗಳು 2 ಸರ್ಫೇಸಸ್ ಔಟ್ವರ್ಡ್ಸ್ ಕರ್ವಿಂಗ್ ಆಗಿರ್ತವೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಕಾನ್ಕೇವ್ ಲೆನ್ಸ್ ಅಂತ ಕರೀತಾರೆ. ದಟ್ ಈಸ್ ಥಿಕ್ಕರ್ ಅಟ್ ದಿ ಎಡ್ಜಸ್ ನೋಡಿ, ಇವು ಎಡ್ಜಸ್ ಗಳು ಥಿಕ್ಕರ್ ಆಗಿರ್ತವೆ, ಥಿನ್ನರ್ ಅಟ್ ದಿ ಮಿಡಲ್ ಥಿನ್ನರ್ ಆಗಿರ್ತವೆ. ದ ಕಾನ್ಕೇವ್ ಲೆನ್ಸಸ್ ಡೈವರ್ಜಿಂಗ್ ಲೈಟ್ ರೇಸ್ ಸಚ್ ಲೆನ್ಸಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಇದನ್ನ ಡೈವರ್ಜಿಂಗ್ ಲೆನ್ಸ್. ನಿಮಗೆ ಎಕ್ಸಾಮ್ ಅಲ್ಲಿ ಕಾನ್ಕೇವ್ ಲೆನ್ಸ್ ಅಂತ ಕೇಳಕ್ಕಾಗಲ್ಲ, ಡೈವರ್ಜಿಂಗ್ ಲೆನ್ಸ್ ಅಂತ ಬೇಕಾದ್ರೆ ಕೇಳಬಹುದು. ಅವಾಗ ನೀವು ಎರಡೂ ಗೊತ್ತಿರಬೇಕು ನಿಮಗೆ, ಡೈವರ್ಜಿಂಗ್ ಲೆನ್ಸ್ ಅಂದ್ರೆ ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ. ನೋಡಿ ಆಲ್ರೆಡಿ ನಾನು ಸೆಂಟರ್ ಆಫ್ ಕರ್ವೇಚರ್ ಹೇಳಿದ್ದೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಹೇಳಿದ್ದೀನಿ, ಮತ್ತೆ ಆಪ್ಟಿಕಲ್ ಸೆಂಟರ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲನೂ ಇದನ್ನು ಅಪೇಚರ್ ಹೇಳಿದ್ದೀನಿ. ಸೊ ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಸೊ ಅದನ್ನ ನೋಡ್ಕೊಂಡು ವಿಡಿಯೋ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡಿ ನೀವು. ಸೊ ಮತ್ತೆ ಈ ಪ್ರಾಪರ್ಟಿ ಎಲ್ಲ ನಾನು ಒಂದೇ ಸಲ ಈಗ ನಾನು ಏನ್ ಮಾಡ್ತೀನಿ ರೇ ಡಯಾಗ್ರಾಮ್ಸ್ ಹೇಳ್ಬಿಡ್ತೀನಿ ನೋಡಿ. ಪ್ರಾಪರ್ಟಿನಷ್ಟೇ
ನೋಡಿ ಇದು ಫಸ್ಟ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇಟ್ಟಾಗ ನೋಡಿ ಎಲ್ಲ ರೈಟು ಏನಾಯ್ತು ಎಫ್ ಪಾಯಿಂಟ್ ಫೋಕಸ್ ಆಯ್ತು ಕರೆಕ್ಟಾ ಎಫ್ ಪಾಯಿಂಟ್ ಅಲ್ಲಿ ದಿಸ್ ಈಸ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಡಿಮಿನಿಷ್ಡ್ ಹೈಲಿ ಡಿಮಿನಿಷ್ಡ್ ರಿಯಲ್ ಅಂಡ್ ಇನ್ವರ್ಟೆಡ್ ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಏನ್ ಇಟ್ಟಿದ್ದೀವಿ ಬಿಹೈಂಡ್ ನೋಡಿ ಇದು ಟೂ ಎಫ್ ಒನ್ ಇದನ್ನ ಎಫ್ ಒನ್ ಅಂತ ತಗೊಂಡ್ರೆ ಇದನ್ನ ಟೂ ಎಫ್ ಒನ್ ಅಂತ ತಗೊಂಡ್ರೆ ಇದು ಸಿ ಒನ್ ಬಿಹೈಂಡ್ ಟೂ ಎಫ್ ಒನ್ ಇಟ್ಟಿದ್ದೀವಿ ಕರೆಕ್ಟಾ ನೋಡಿ ಇಲ್ಲಿ ಒಂದು ಕೋಡ್ ವರ್ಡ್ ನೆನ್ಪಿಟ್ಕೊಳ್ರಪ್ಪ ನಾವು ಆಬ್ಜೆಕ್ಟ್ನ ಟೂ ಎಫ್ ಒನ್ ಇಂದ ಹಿಂದೆ ಇಟ್ಟರೆ ನಾವು ಇಮೇಜ್ನ ಟೂ ಇಂದ ಹಿಂದೆ ಫಾರ್ಮೇಶನ್ ಮಾಡಬೇಕು ಅಷ್ಟೇ ನೀವು ಆಬ್ಜೆಕ್ಟ್ ಟೂ ಎಫ್ ಇಟ್ಟರೆ ಇಲ್ಲಿ ಕೂಡ ಆಬ್ಜೆಕ್ಟ್ ಟೂ ಅಲ್ಲೇ ಇಡಬೇಕು ಫಾರ್ಮೇಶನ್ ಮಾಡಬೇಕು ಸೊ ನೀವು ಆಬ್ಜೆಕ್ಟ್ ಇನ್ ಬಿಟ್ವೀನ್ ಟೂ ಎಫ್ ಇಂದ ಮುಂದೆ ಇಟ್ಟಾಗ ನೀವು ಇಮೇಜ್ನ ಟೂ ಎಫ್ ಟೂ ಇಂದ ಮುಂದೆ ಇಡಿ ನೋಡಿ ಈಗ ನೋಡಿ ಆಬ್ಜೆಕ್ಟ್ ನಾನು ಟೂ ಎಫ್ ಟೂ ಇಟ್ಟಿದ್ದೀನ ಸೊ ಟೂ ಎಫ್ ಒನ್ ಇಟ್ಟಿದ್ದೀನ ನೋಡಿ ಆಬ್ಜೆಕ್ಟ್ ನಾನು ಟೂ ಎಫ್ ಒನ್ ಇಟ್ಟಿದ್ದೀನಿ ಕರೆಕ್ಟಾ ಇಮೇಜ್ನ ನಾನು ಟೂ ಎಫ್ ಟೂ ಫಾರ್ಮೇಶನ್ ಮಾಡಿದ್ದೀನಿ ಇಷ್ಟೇ ಮುಗೀತು ಏನು ಹೇಳಿದ ಪ್ರಾಪರ್ಟಿ ಒಂದು ಆಪ್ಟಿಕಲ್ ಸೆಂಟರ್ ಪಾಸ್ ಮಾಡಿ ಇನ್ನೊಂದನ್ನ ದ ರೇ ವಿಚ್ ಇಸ್ ಪ್ಯಾರಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಫೋಕಲ್ ಅಂತ ಆಗುತ್ತೆ ಎರಡೇ ಇದು ವೆರಿ ಈಸಿ ನೋಡಿ ನಾನೀಗ ಟೂ ಎಫ್ ಒನ್ ಇಂದ ಮುಂದೆ ಇಟ್ಟಿದ್ದೀನಿ ಟೂ ಎಫ್ ಇಂದ ಮುಂದೆ ಇಟ್ಟರೆ ಟೂ ಎಫ್ ಟೂ ಇಂದ ಮುಂದೆ ಇಟ್ಟರೆ ಆಯ್ತು ಅಷ್ಟೇ ಮುಗೀತು ನೋಡಿ ಎಫ್ ಅಲ್ಲಿ ಇಟ್ಟಿದ್ದೀನಿ ಎಫ್ ಅಲ್ಲಿ ಇಟ್ಟರೆ ಯಾವುದೇ ಕಾರಣಕ್ಕೂ ಮಿರರ್ ಅಲ್ಲಿ ಲೆನ್ಸ್ ಅಲ್ಲಿ ಏನಾಗಲ್ಲ ಎರಡು ಲೈನ್ಸ್ ಮೆರ್ಜ್ ಆಗಲ್ಲ ಒಯ್ಲಿ ಎನ್ಲಾರ್ಜ್ ಇಮೇಜ್ ದೊಡ್ಡದಾಗಿ ಬರ್ತದೆ ಫೋಕಲ್ ಲೆನ್ಸ್ ಫೋಕಸ್ ಮಾಡಿದಾಗ ಇದು ಮಾತ್ರ ಸ್ವಲ್ಪ ಉಲ್ಟಾ ನೋಡಿ ಎಫ್ ಒನ್ ಮತ್ತೆ ಓಲ್ ಇಟ್ಟಾಗ ಸೊ ಇಮೇಜ್ ಇಸ್ ಫಾರ್ಮ್ಡ್ ಈ ಕಡೆ ಲೆಫ್ಟ್ ಸೈಡ್ ಫಾರ್ಮೇಶನ್ ಆಗುತ್ತೆ ದಟ್ಸ್ ವೈ ಇಟ್ ಇಸ್ ರಿಯಲ್ ಅಂಡ್ ವರ್ಚುವಲ್ ಅಂಡ್ ಡೈರೆಕ್ಟ್ ಫಾರ್ಮೇಶನ್ ಆಗುತ್ತೆ ವರ್ಚುವಲ್ ಅಂಡ್ ಡೈರೆಕ್ಟ್ ಪ್ರಾಪರ್ಟಿ ನೋಡಿ ಲೆನ್ಸ್ ಫಾರ್ಮುಲಾ ಮಿರರ್ ಫಾರ್ಮುಲಾ ಉಲ್ಟಾ ಸೊ ಒನ್ ಬೈ ವಿ ಅಲ್ಲಿ ಪ್ಲಸ್ ಒನ್ ಬೈ ಯು ಈಕ್ವಲ್ಸ್ ಟು ಒನ್ ಬೈ ಎಫ್ ಇತ್ತು ಬಟ್ ಇಲ್ಲಿ ಮೈನಸ್ ಸೊ ಇಲ್ಲಿ ಮೈನಸ್ ಇರೋದ್ರಿಂದ ನೋಡಿ ಇಲ್ಲಿ ಮೈನಸ್ ಇರೋದ್ರಿಂದ ಸೊ ದಟ್ ಈಸ್ ಇಲ್ಲಿ ಪ್ಲಸ್ ಬರ್ತದೆ ಮ್ಯಾಗ್ನಿಫಿಕೇಶನ್ ಅಲ್ಲಿ ಮ್ಯಾಗ್ನಿಫಿಕೇಶನ್ ಏನು ಹೇಳ್ತೀವಿ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಸೊ ದಟ್ ಈಸ್ ಪ್ಲಸ್ ವಿ ಬೈ ಯು ಕರೆಕ್ಟಾ ಸೊ ದಟ್ ಈಸ್ ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಫ್ ಅಂದ್ರೆ ಫೋಕಲ್ ಲೆಂತ್ ಕರೆಕ್ಟಾ ಸೊ ಈಗ ಅದನ್ನೇ ನೋಡೋಣ ನೋಡಿ ಕೀ ಪಾಯಿಂಟ್ಸ್ ನಿಮ್ಗೆ ಏನಾದ್ರು ನೆಗೆಟಿವ್ ಅಲ್ಲಿ ಬಂತು ಅಂದ್ರೆ ರಿಯಲ್ ಪಾಸಿಟಿವ್ ಬಂದ್ರೆ ವರ್ಚುವಲ್ ಸೊ ಈ ಒನ್ ಬಂತು ಅಂದ್ರೆ ಈಕ್ವಲ್ ಸೊ ಹೈಟ್ ಆಫ್ ಎನ್ ಇಮೇಜ್ ಇಸ್ ಗ್ರೇಟರ್ ದೆನ್ ಹೈಟ್ ಆಫ್ ಎನ್ ಆಬ್ಜೆಕ್ಟ್ ದಟ್ ಈಸ್ ಕಾಲ್ಡ್ ಏನಾಗಿರುತ್ತೆ ಲಾರ್ಜ್ ದೆನ್ ಆಬ್ಜೆಕ್ಟ್ ದೊಡ್ಡದಾಗಿರುತ್ತೆ ಸೊ ಏನಾದರೂ ಆನ್ಸರ್ ಎಚ್ ಡ್ಯಾಶ್ ಏನಾದರೂ ಆನ್ಸರ್ ಮೀನ್ಸ್ ಎಚ್ ಡ್ಯಾಶ್ ಏನಾದರೂ ಗಿಂತ ಕಡಿಮೆ ಇತ್ತು ಅಂದ್ರೆ ದಟ್ ಈಸ್ ಲೆಸ್ ದೆನ್ ದಿ ಆಬ್ಜೆಕ್ಟ್ ಕಡಿಮೆ ಇರುತ್ತೆ ಬಟ್ ಸೇಮ್ ಇದು ಅದೇ ಥರನೇ ಪ್ರಾಬ್ಲಮ್ ನೋಡಿ ಕಾನ್ಕೇವ್ ಲೆನ್ಸ್ ಅಂತ ಕೇಳ್ಬೋದು ಅಥವಾ ಡೈವರ್ಜಿಂಗ್ ಲೆನ್ಸ್ ಅಂತ ಕೇಳಿ ಅವನು ಸೊ ನೀವು ಫಸ್ಟ್ ಒಂದು ರೇ ಡಯಾಗ್ರಾಮ್ನ ಬರ್ಕೊಬೋದು ಫಸ್ಟ್ ನೀವು ಮಾಡೋದು ತಪ್ಪದೆ ನೀವು ಫಸ್ಟ್ ಮಾಡ್ಬೇಕಾದ್ರೆ ರೇ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕು ರೇ ಡಯಾಗ್ರಾಮ್ನ ಡ್ರಾ ಮಾಡ್ಕೊಂಡು ಒಂದು ಪ್ರಿನ್ಸಿಪಲ್ ಫೋಕಸ್ನ ಹಾಕಬಿಡಿ ಸೊ ಈಗ ಇದು ಡೈವರ್ಜಿಂಗ್ ಲೆನ್ಸ್ ಆಗಿರೋದನ್ನ ರೇ ಆಫ್ ಲೈಟಿಂಗ್ ಹೋಗಿ ಸೊ ಈ ತರ ಡೈವರ್ಜಿಂಗ್ ಆಗಿ ಸೊ ಲೆಫ್ಟ್ ಸೈಡ್ ಅಲ್ಲಿ ಫೋಕಸ್ ಆಯ್ತು ಕರೆಕ್ಟಾ ಲೆಫ್ಟ್ ಸೈಡ್ ಫೋಕಸ್ ಆಯ್ತು ಅಂದ್ರೆ ಸೊ ಎಫ್ ಇಸ್ ಈಕ್ವಲ್ ಟು ಏನಾಯ್ತಪ್ಪ ಲೆಫ್ಟ್ ಸೈಡ್ ಬರುತ್ತಾ ಯು ಏನಾಗಿರುತ್ತಪ್ಪ ಯಾವಾಗಲೂ ಏನಾಗಿರುತ್ತೆ ನೆಗೆಟಿವ್ ಅಲ್ಲಿ ಇರುತ್ತೆ ಯು ಇಸ್ ನೆಗೆಟಿವ್ ಸೊ ಎಲ್ಲ ಫೋಕಸ್ ಲೆಫ್ಟ್ ಸೈಡ್ ಆಗಿದೆ ಅಂದ್ರೆ ಇಮೇಜ್ ಕೂಡ ನಮಗೆ ಇಮೇಜ್ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಮೈನಸ್ ಬರಬೇಕು ನೋಡಿ ಅದನ್ನೇ ಮಾಡೋದ್ರಲ್ಲಿ ಸೊ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಕ್ವಲ್ಸ್ ಟು ಒನ್ ಬೈ ಎಫ್ ಅದನ್ನೇ ಫಾರ್ಮುಲಾ ಹಾಕಿದ್ವಿ ನೋಡಿ ಅದನ್ನ ನಾವು ಹೇಗೆ ಕಂಡಿಡ್ಬೇಕು ಈಗ ನಾವು ಯು ಕಂಡಿಡ್ಬೇಕು ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಗ ಕೇಳಿದೆ ನೋಡಿ ಏನು ಫೋಕಲ್ ಲೆಂತ್ ಕೊಟ್ಟಿದ್ದೇನೆ ಫೋಕಲ್ ಲೆಂತ್ ಇಸ್ 30 ಸೆಂಟಿಮೀಟರ್ ಅಂತಂದ್ರೆ ಎಫ್ ಇಸ್ ಈಕ್ವಲ್ ಟು ಏನಂತಪ್ಪ -30 ಆಯ್ತಾ ಸೊ ವಾಟ್ ಡಿಸ್ಟೆನ್ಸ್ ಅಂದ್ರೆ ವಾಟ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಶುಡ್ ಬಿ ಪ್ಲೇಸ್ ಅಂತ ಕೇಳಿದ್ದೇನೆ ಸೊ ಆಬ್ಜೆಕ್ಟ್ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದ್ರಿಂದ ವಿ ಹ್ಯಾವ್ ಟು ಐಡೆಂಟಿಫೈ ಯು ನ ಕಂಡಿಡಬೇಕು ಸೊ ದಟ್ ಈಸ್ ಯು ನ ನೀವು ಐಡೆಂಟಿಫೈ ಮಾಡಬೇಕು ದಿಸ್ ಈಸ್ ವಿ ದಟ್ ಈಸ್ ಫಾರ್ಮ್ ಇಮೇಜಸ್ ಅಂದ್ರೆ 20 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಎಷ್ಟು ದೂರದಲ್ಲಿ 20 ಸೆಂಟಿಮೀಟರ್ ಇಮೇಜ್ ಫಾರ್ಮೇಶನ್ ಆಗಿದೆ ದಟ್ ಈಸ್ ವಿ ಇಸ್ ಈಕ್ವಲ್ ಟು 20 ಇದನ್ನು ಮೈನಸ್ ಪ್ಲಸ್ ಹಾಕೋದು ನೀವು ಬಹಳ ಕೇರ್ಫುಲ್ ಆಗಿರಬೇಕು ರೇಡ್ ಐರನ್ ಬರ್ಕೊಳ್ಳಿ ಯಾವ ಕಡೆ ಫೋಕಸ್ ಆಗುತ್ತೆ ನೋಡ್ಕೊಳ್ಳಿ ಅಲ್ಲಿ ಪಾಯಿಂಟ್ ನ ಮಾಡಿ ಆಯ್ತಾ ಸೊ ಇದು ಪ್ರಾಬ್ಲಮ್ಸ್ ಮತ್ತೆ ರಿಪೀಟ್ ಮಾಡೋದು ಬೇಡ ಸೊ ಪವರ್ ಆಫ್ ಎ ಲೆನ್ಸ್ ಪವರ್ ಆಫ್ ಎ ಲೆನ್ಸ್ ದ ಡಿಗ್ರಿ ಆಫ್ ದಿ ಕನ್ವರ್ಷನ್ ಆರ್ ಡೈವರ್ಷನ್ ಆಫ್ ದಿ ಲೈಟ್ rays achieved by the lens experience in the term of power. So that is power of a lens is derived from the reciprocal of the focal length. Very important. Very exam P is 1 by f. Reciprocal of the focal length. Focal length reciprocal length power of a lens. It is represented by P. Represented by P in the left hand ಮಾಡ್ತೀವಿ ಅದರದು ಫಾರ್ಮುಲಾ ಬಂದು P is equal to 1 by f ಅದರ SI ಯೂನಿಟ್ ಬಂದು ಡಯಾಪ್ಟರ್ that is represented by D ಇಂದ represent ಮಾಡ್ತಾರೆ so 1 diopter is equal to power of a lens is equal to the focal length is 1 meter 1 diopter 1 focal length equal ಆಗಿರುತ್ತೆ so that is ನಿಮ್ಮ ಆನ್ಸರ್ ಏನಾದರೂ ಪ್ಲಸ್ ಡಿ ಬಂತಾ ಸೊ ಪ್ಲಸ್ ಇದೆಯಾ ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಅರ್ಥ ಕಾನ್ವೆಕ್ಸ್ ಲೆನ್ಸ್ ಸೊ ಇನ್ ಕೇಸ್ ಮೈನಸ್ ಇದೆ ಅಂದ್ರೆ ದಟ್ ಈಸ್ ಮೈನಸ್ ಇದ್ರೆ your answer is what concave lens ಅಂತ ಕಾನ್ವೆಕ್ಸ್ ಲೆನ್ಸ್ ಮೈನಸ್ ಇದ್ರೆ ಕಾನ್ಕೇವ್ ಪ್ಲಸ್ ಇದ್ರೆ ಕಾನ್ವೆಕ್ಸ್ ಲೆನ್ಸ್ ಆಯ್ತಾ ಸೊ ಇಲ್ಲಿ ಒಂದು ಎಕ್ಸರ್ಸೈಸ್ ಕೊಟ್ಟಿದೆ ನೋಡಿ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ಪವರ್ಡ್ ನೋಡಿ ಮೈನಸ್ 2.0 ಡಿ ಅಂತೆ ಸೊ ಮೈನಸ್ ಇದೆಯಾ ಅಂದ್ರೆ ಅರ್ಥ ಏನು ಮೈನಸ್ ಇದ್ರೆ ಕಾನ್ಕೇವ್ ಲೆನ್ಸ್
ಕಾನ್ಕೇವ್ ಲೆನ್ಸ್ ಡಿ ಇದೆಯಾ ಪವರ್ ಕೊಟ್ಟಾನೆ ನೀವೇ ಹೇಳಬೇಕು ಫೋಕಲ್ ಲೆಂತ್ ಸೊ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು 1/p ನ ಎಫ್ ಇಸ್ ಈಕ್ವಲ್ ಟು 1/p ಸೊ ಎಫ್ ಇಸ್ ಈಕ್ವಲ್ ಟು 1/p ಇಷ್ಟಿದೆ ಪಿ ಇಸ್ 4 ಪಿ ಇಸ್ ಈಕ್ವಲ್ ಟು 2 ಇದೆ ಕರೆಕ್ಟಾ ಸೊ ಆನ್ಸರ್ ಏನು ಬರುತ್ತೆ ನಮಗೆ 0.5 ಬರ್ತದೆ 0.5 ಮೀಟರ್ಸ್ ದಟ್ ಈಸ್ ಇನ್ ದ ಮೈನಸ್ ಸೊ ಅದನ್ನು ನೀವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 50 ಸೆಂಟಿಮೀಟರ್ ಆಗುತ್ತೆ -50 ಸೆಂಟಿಮೀಟರ್ ನೋಡಿ ಇಲ್ಲೇ ಮಾಡಿದ್ವಿ -50 ಸೆಂಟಿಮೀಟರ್ಸ್ -50 centimeters. The type of lens that is concave because focal length is negative. ಮೈನಸ್ ಇರೋದ್ರಿಂದ ಕಾನ್ಕೇವ್ ಪ್ಲಸ್ ಇದ್ರೆ ಕಾನ್ವೆಕ್ಸ್ ಆಯ್ತಾ ನೋಡಿ ಇದೇ ಸೇಮ್ ಒಂದು ಎಕ್ಸರ್ಸೈಸ್ ಕೊಟ್ಟಿದೆ ನೋಡಿ ಎ ಮತ್ತು ಬಿ ಪರ್ಸನ್ಸ್ ಪ್ಲಸ್ 0.50 ಅಂತ ಪ್ಲಸ್ ಇದೆಯಾ ಕಾನ್ವೆಕ್ಸ್ ಲೆನ್ಸ್ ಆಯ್ತಾ ಇಲ್ಲಿ ನೋಡಿ ಮೈನಸ್ ಇದೆಯಾ ಕಾನ್ಕೇವ್ ಲೆನ್ಸ್ ದ ಪ್ಲಸ್ ಇರೋದ್ರಿಂದ ಕಾನ್ವೆಕ್ಸ್ ಲೆನ್ಸ್ ಬಿಕಾಸ್ ದ ಫೋಕಲ್ ಲೆಂತ್ ಇಸ್ ಪಾಸಿಟಿವ್ ಸೊ ಮೈನಸ್ ಇರೋದ್ರಿಂದ ದಿಸ್ ಕಾನ್ಕೇವ್ ಲೆನ್ಸ್ ಬಿಕಾಸ್ ದ ಫೋಕಲ್ ಲೆಂತ್ ಇಸ್ ನೆಗೆಟಿವ್ ನೋಡಿ ಇಷ್ಟು ಲೈಟ್ ಚಾಪ್ಟರ್ ಈ ಬೇಸಿಸ್ ಮೇಲೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬಂದ್ರು ನೀವು ಆನ್ಸರ್ ಮಾಡುವಂತ ಎಬಿಲಿಟಿ ಬರ್ತದೆ ಇದ್ರ ಬರುವಂತಹ ಎಲ್ಲ ಪ್ರಾಬ್ಲಮೆಟಿಕ್ನ ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಸೊ ಪ್ರಾಬ್ಲಮ್ಸ್ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸರ್ಸೈಸ್ ಮಾಡಿ ಮತ್ತೆ ಪ್ರೀವಿಯಸ್ ಇಯರ್ ಏನು ಕೇಳಿದ್ರೆ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ರೀಡ್ ವೆಲ್ ಥ್ಯಾಂಕ್ ಯು